ಬರ್ಲಿ ಜೋರಾದ ಚಪ್ಪಾಳೆ. ನಾವೆಲ್ಲ ಇವತ್ತು ನಿಂತ್ಕೊಂಡು ಚಪ್ಪಾಳೆ ತಟ್ತಾ ಇದ್ದೀವಿ. ಇವತ್ತು ಅವ್ರು ನಮ್ಮ ಮುಂದೆ ಕೂತಿದ್ದಾರೆ. 2 ಕಾಲು ಇಲ್ಲ ಅವ್ರಿಗೆ ಓಡಾಡೋದಕ್ಕೆ. 6 ವರ್ಷದಿಂದ ನಮ್ಮ ತರ ನಿಮ್ ತರ ಓಡಾಡ್ಕೊಂಡು ಚೆನ್ನಾಗಿದ್ರು. ಅವರ ಮುಂದಿನ ಸಲ ಯಾವತ್ತೂ ಹಾಕಿರ್ಲಿಲ್ಲ. ಸೊ ಇವತ್ತು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಮ್ಯಾಚಿಂಗ್ ತಗೊಳ್ತಾ ಇದ್ದೀನಿ. ಸೊ ಹೆಂಗಿದೆ ಅಂತ ನೋಡೋಣ. ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಅಡುಗೆನೂ ಮಾಡಿ ಎಲ್ಲ ಮಾಡಿ ಇವಾಗ ಇನ್ನೂ 12 ಗಂಟೆ ಆಗಿಬಿಟ್ಟಿದೆ ಆಲ್ರೆಡಿ. ಹೊರಡಬೇಕು. ಟೈಮ್ ಬೇರೆ ಆಯಿತು. ಮತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೀರೆ ಹಾಕೊಂಡಿರೋದು ಹೊಸದು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಈ ವಿಡಿಯೋ ನಾಳೆ ಬರ್ತೈತೆ. ಸೊ ಹಬ್ಬ ಆದ್ಮೇಲೆ ಬರುತ್ತೆ, ನೀವು ನೋಡ್ತಾ ಇರ್ತೀರಾ. ಸರಿ ಕೂತ್ಕ. ಅದೇ ಹೆಂಗೆ ಕೂತಿದ್ಯಾ? ಕಾಣಿಸ್ತೈತೆ. ಏನು ಕಾಣ್ತೈತೆ? ಕಾಣಿಸ್ತೈತೆ. ಮನೆ ಕಂಡಿದ್ದಲ್ಲ ಇಷ್ಟೊತ್ತು. ಏನು ಮಗು ಬೆಳ್ಳಗಾಗ್ಬಿಟ್ಟೈತೆ. ಏನೋ ಪ್ರೋಗ್ರಾಮ್ಗೆ ಐತೆ, ಏನೋ ಪ್ಲಾನಿಂಗ್ ಮಾಡ್ಕೊಂಡೈತೆ ಮಗು. ಆ್ಯಕ್ಚುಲಿ ಇವತ್ತು ಹಬ್ಬ ಅಂತ ಇನ್ನೊಂದು ಸ್ಯಾರಿ ಹಾಕೊಂಡಿರೋದಕ್ಕೆ ಒಂದು ಕಾರಣ ಇದೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ವೈಫು ಅಶ್ವಿನಿ ಮ್ಯಾಮು ಸಿಗ್ತೀನಿ ಅಂತ ಹೇಳಿದರು. ಸಿಗ್ತೀನಿ ಅನ್ನೋದಕ್ಕಿಂತ ಅಲ್ಲಿರೋರು ನನ್ನ ಗುರ್ತಿಸಿ ಸ್ಟಾಲ್ ಹಾಕಿರೋದು ನೋಡಿಬಿಟ್ಟು ಸೊ ಅವ್ರ ಕಡೆಯಿಂದ ಒಂದು ಕಿರುಕಾರಣಿಕೆ ಕೊಡಿಸ್ಬೇಕು ಅಂತೇಳಿ ನನಗೆ ಮಾತಾಡಿದರು. ಮ್ಯಾಮು ಎಲ್ಲೋ ಬ್ಯುಸಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿರಲಿಲ್ವಂತೆ. ಹಾಗಾಗಿ ಪ್ಲ್ಯಾನಿಂಗ್ ಚೇಂಜ್ ಇದೆ ಅಂತ ಹೇಳಿದರು. ಸೊ ನೆನ್ನೆನೇ ಬನ್ನಿ ಅಂತ ಹೇಳಿದರು. ನೆನ್ನೆ ಆ್ಯಕ್ಚುಲಿ ಅವರು ಮೇಡಮ್ ಬಂದಿಲ್ಲ, ನಾಳೆ ಬರ್ಬೋದು ಅಂತ ಒಂದು ಕ್ಲೂ ಕೊಟ್ಟಿದ್ರು. ಹಂಗಾಗಿ ಅದು ಒಂದು ಕಡೆ ಆಗುತ್ತೆ ಅಂದ್ಕೊಂಡು ನಾನು ಸ್ಯಾರಿ ಕೂಡ ಹಾಕೊಂಡು ಕಷ್ಟಪಟ್ಟು ಹೋದೆ. ಮುಂದಿನ ಸಲ ಯಾವತ್ತೂ ಹಾಕಿರಲಿಲ್ಲ. ಸೊ ಇವತ್ತು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಮ್ಯಾಚಿಂಗ್ ತಗೊಳ್ತಾ ಇದ್ದೀನಿ. ಸೊ ಹೆಂಗಿದೆ ಅಂತ ನೋಡೋಣ. ಹೇಗಿದೆ ಗೊತ್ತಿಲ್ಲ. ಬಣ್ಣಿನ ಸರ ಫಸ್ಟ್ ಟೈಮ್ ಸ್ಯಾರಿ ಮೇಲೆ ಹಾಕ್ತಾರೆ. ಯಾವತ್ತೂ ಸ್ಯಾರಿ ಮೇಲೆ ಹಾಕೊಂಡಿಲ್ಲ. ಏನು ಬಣ್ಣಿನ ಜ್ಯುವೆಲ್ಲರಿ ಯೂಸ್ ಮಾಡ್ತಿಲ್ಲ. ಸ್ಯಾರಿ ಉಟ್ಕೊಂಡು ಸಿಗ್ತಾ ಇರಲಿಲ್ಲ ಅದು. ಸೊ ಇವತ್ತು ಸ್ಟಾಲಲ್ಲೇ ಇದ್ದೀರಲ್ವ, ಹಾಗಾಗಿ ಸಿಗ್ತಿದೆ. ಹಾಕೊಂಡಿದ್ದೀನಿ. ಹೇಗಿದೆ ಏನು ಗೊತ್ತಾಗ್ಬೋದಲ್ಲ ನನಗೆ. ಅಲ್ಲಿ ಹೊಡೆದ್ರೆ ಗೊತ್ತಾಗ್ಬಿಟ್ಟು ನಿನಗೆ ಬಂದಿಲ್ಲ. ಮೀಟಿದ್ರೆ ನೀನು ನನಗೆ ಹೊಡಿಬೇಕು. ಅಲ್ಲಿ ಹೋಗಿ ಏನು ಹೊಡೆಯೋದು ಬಿಡ. ಬಾರ ಈ ಕಡೆ ಏನು ಮುಟ್ಬೇಡ. ಫೋನ್ ಆಲೆ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಕಿತ್ತಾಕ ಆಲೆ ಹೋಗಿದ್ದೆ ಮೆಕ್ಯಾನಿಕ್ ಕೈ. ಅಯ್ಯಪ್ಪ ಕೀ ಬಿಡ ಬರಪ್ಪ ತೀಟೆ ಮಗ. ಏನೋ ಮಗುವಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕರ್ಕೊಂಡೋದ್ರೆ ಮಗುಗೆ ನಾನೇ ಹೆಲ್ಪ್ ಮಾಡೋವಂಥ ಪರಿಸ್ಥಿತಿ. ಸದ್ಯ ಮನೇಲಿ ಬಿಚ್ಚಾಕೊಂಡು ಮಲ್ಕೊಂಡಂಗೆ ರೋಡಲ್ಲಿ ಬಿಚ್ಚಾಕೊಂಡು ಮಲ್ಕೊಂಡಿಲ್ಲ. ಅದು ಖುಷಿ ಆಯಿತು.
ಲಕ್ಷಕ್ಕೆ ಜನಗಳ ಜನಸ್ತೋಮ ಈ ಭಾಗದಲ್ಲಿ ಸೇರ್ತಾ ಇದ್ದಾರೆ. ಅದಕ್ಕೆ ಅವರ ಪರಿಶ್ರಮ ಪೂರ್ವಿಗೆ ಮೆಕ್ಯಾನಿಕ್ ಮೈಂಡ್ ಇರೋದ್ರಿಂದ ಆ್ಯಕ್ಚುಲಿ ಅವನಿಗೆ ಜಾಸ್ತಿ ನಟು ಬೋಲ್ಟ್ ಟೈಟ್ ಮಾಡೋದು, ಯಾವುದನ್ನ ತೆಗಿಬೇಕು, ಯಾವುದನ್ನ ಕೂಡಿಸ್ಬೇಕು, ಕೂಡ್ಸೋದಂತೂ ಗೊತ್ತಿಲ್ಲ ಸದ್ಯಕ್ಕೆ. ಬಟ್ ಡ್ರೋನ್ ಯಾವ ಥರ ಆಡಿಸ್ತಾರೆ ಏನು ಕತೆ ಅನ್ನೋದನ್ನ ಅಲ್ಲೋಗು ನಿಂತ್ಕೊಂಡು ನೋಡ್ಬೇಕೀಗ. ಭಗವಂತ ಆದಷ್ಟು ಬೇಗ ಅವ್ರಿಗೆ ಎರಡು ಕಾಲು ಸಹ ಬರುವಂತೆ ಮಾಡಲಿ ಅಂತ ನಾವು ನೀವೆಲ್ಲ ಪ್ರಾರ್ಥನೆ ಮಾಡೋಣ. ಬರಲಿ ಚಪ್ಪಾಳೆ ಜೋರಾಗಿ. ಆ ಒಬ್ಬ ಸವಿತಾ ಮೇಡಮ್ ಅವ್ರದ್ದು ಅವ್ರ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ ಯೂಟ್ಯೂಬ್ ಚಾನಲ್ಗೆ 50,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮ್ಯೂಸಿಕ್ ಕಮ್ಮಿ ಮಾಡಿ. ದಾಸಹಳ್ಳಿ ಶಿವಣ್ಣ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ. ಬರ್ಲಿ ಜೋರಾದ ಚಪ್ಪಾಳೆ. ನಾವೆಲ್ಲ ಇವತ್ತು ನಿಂತ್ಕೊಂಡು ಚಪ್ಪಾಳೆ ತಟ್ತಾ ಇದ್ದೀವಿ. ಇವತ್ತು ಅವ್ರು ನಮ್ಮ ಮುಂದೆ ಕೂತಿದ್ದಾರೆ. 2 ಕಾಲು ಇಲ್ಲ ಅವ್ರಿಗೆ ಓಡಾಡೋದಕ್ಕೆ. 6 ವರ್ಷದಿಂದ ನಮ್ಮ ತರ ನಿಮ್ ತರ ಓಡಾಡ್ಕೊಂಡು ಚೆನ್ನಾಗಿದ್ರು. ಅವರ ಒಂದು ಹಿನ್ನೆಲೆ ತಿಳಿಸ್ಬೇಕು ತಾವು. ಅವ್ರು ಏನಾಗಿದ್ರು, ಏನು ಸಮಾಜ ಸೇವೆ ಮಾಡ್ತಾ ಇದ್ರು ಅನ್ನೋದು ನಿಮ್ಗೆಲ್ಲ ತಿಳಿಬೇಕು. ದಯಮಾಡಿ ಸರ್. ಮೇಡಮ್, ನಿಮ್ಮ ಅನುಭವನ 2 ನಿಮಿಷ 2 ಮಾತುಗಳಲ್ಲಿ ನಮ್ಮ ಜನಗಳ ಹತ್ರ ದಯವಿಟ್ಟು ಹಂಚ್ಕೋಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ. ಆ್ಯಕ್ಚುಲಿ ನಾನು ಒಬ್ಳು ಯೂಟ್ಯೂಬರ್. 2 ಇಯರ್ಸಿಂದ ನಾನು ವ್ಲಾಗ್ ಚಾನಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ 6 ಇಯರ್ಸ್ ಬ್ಯಾಕು ಆಕ್ಸಿಡೆಂಟ್ ಆಗುತ್ತೆ. ಸೊ ನಾರ್ಮಲಾಗಿ ಓಡಾಡ್ತಿರುವಂಥವಳು ನಾನು. ಸೊ ನಾನು ನನ್ನ ಕಾಲಿಂದ ಭೂಮಿಯೆಲ್ಲ ಸ್ಪರ್ಶ ಮಾಡಿ ಓಡಾಡಿ ಎಲ್ಲ ಕಡೆ ಓಡಾಡಿರುವಂಥವಳು. ಸೊ ಈ 6 ವರ್ಷದಿಂದ ನಾನು ಭೂಮಿ ಮೇಲೆ ಕಾಲಿಟ್ಟರು ನನ್ನ ಕಾಲಿದೆ ಅಂತ ನಂಗೆ ಗೊತ್ತಾಗಲ್ಲ. 2 ಕಾಲು ಇದೆ, ಆದರೆ ಸ್ಪರ್ಶ ಇಲ್ಲ. ಸೊಂಟದಿಂದ ಪೂರ್ತಿ ಸ್ವಾಧೀನ ಹೋಗಿರುವಂಥದ್ದು. 80% ಡಿಸಬಿಲಿಟಿ ಆಗಿಬಿಟ್ಟಿದ್ದೀನಿ. ಸೊ ಇವತ್ತು ನನಗೆ ಬರೀ ನನಗೆ ಹೊಟ್ಟೆ ವರ್ಕ್ ಅಷ್ಟೇ ನನ್ನ ಸ್ಪರ್ಶ ನಂಗೆ ಗೊತ್ತಾಗೋದು. ನಂದು 2 ಕೈ ಅಷ್ಟೇ ವರ್ಕ್ ಮಾಡೋದು. ಸೊ ಈ 2 ಕೈಯಿಂದನೇ ನಾನು ವೀಲ್ ಚೇರ್ ತಳ್ತಾ. ಸೊ ಇವಾಗ ನನ್ನ ಲೈಫ್ನ ನಾನೇ ನೋಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಮದುವೆ ಆಗಿ ಮಗು ಇದ್ದಾನೆ, ಒಬ್ಬ ಮಗ ಇದ್ದಾನೆ ನನಗೆ 10 ಇಯರ್ಸು. ಅವನಿಗೆ 3 ಇಯರ್ಸ್ ಇರುವಾಗ ನನಗೆ ಆಕ್ಸಿಡೆಂಟ್ ಆಗಿದ್ದು. ಸೊ ಕಂಪ್ಲೀಟ್ಲಿ ಬೆಡ್ ರಿಡನ್ 4 ವರ್ಷ. ಈ 2 ವರ್ಷದಲ್ಲಿ ನನ್ನ ಲೈಫ್ನ ಯಾವ ಮಟ್ಟಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಗ್ಲಾಸ್ ಕೂಡ, ಒಂದು ನೀರು ಕೊಡೋದು ಕೂಡ ನನಗೆ ಅಂದರೆ ಆ ಟೈಮಲ್ಲಿ ಎಲ್ಲ ನೋಡ್ಕೊಳ್ತಾ ಇದ್ರು. ಸೊ ಈ 2 ವರ್ಷದಲ್ಲಿ ಒಂದು ಗ್ಲಾಸ್ ಕೂಡ ನೀರು ಯಾರು ನನಗೆ ಕೊಡೋಲ್ಲ. ಸೊ ಅಂಥ ಒಂದು ಸಿಚುವೇಶನಲ್ಲಿ ಇರ್ತಿದ್ದು. ಬಟ್ ಇವತ್ತು ನಾನೇ ಬಾಡಿಗೆ ಮನೆ ಮಾಡ್ಕೊಂಡು ನನ್ನ ಲೈಫ್ನ ನಾನೇ ಲೀಡ್ ಮಾಡ್ತಾ ಬಂದಿದ್ದೀನಿ. ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕು, ಸ್ಪೈನ್ ಇಂಜುರಿ ಅಂದರೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ನನಗೆ ಆಕ್ಸಿಡೆಂಟ್ ಆದಾಗ ನನಗೆ ಸೊಂಟಕ್ಕೆ ಬಿದ್ದ ಒಂದು ಏಟಿಂದ ಬೆನ್ಮೂಳೆ ಕಟ್ಟಾಯಿತು. ಸೊ ಆ ಕಟ್ಟಾದ್ಮೇಲೆ ಏನಾದರೂ ಸರ್ಜರಿ ಆದರೆ ರೆಡಿ ಆಗ್ಬೋದು ಅಂತ ಒಂದು ಚಾನ್ಸಸ್ಸು ಗೊತ್ತಿಲ್ಲ, ಡಾಕ್ಟ್ರಿಗೂ ಗೊತ್ತಿಲ್ಲ. ಅವಾಗ ಆ ಟೈಮಲ್ಲಿ ನನಗೂ ಗೊತ್ತಿಲ್ಲ. 2019 ನನಗೆ ಆಕ್ಸಿಡೆಂಟ್ ಆಗಿದ್ದು. ಸೊ ಅದು ಯಾವ ಥರ ಅಂದರೆ ಸ್ಪರ್ಶನೇ ಹೋಗ್ಬಿಡ್ತು. ಸೊಂಟದಿಂದ ನನಗೇನು ಇದ್ರೂ ಒಂದೇ, ಇದ್ದೇ ಇದ್ರು ಒಂದೇ ಇವತ್ತು. ಬಟ್ ಈ ಕಾಲು ನೋಡೋಕೆ ಮಾತ್ರ ಇದೆ ಅಷ್ಟೇ. ಸ್ಪೈನ್ ಇಂಜುರಿ ಅನ್ನೋದು ಅಷ್ಟು ಒಂದು ದೊಡ್ಡ ಲೆವೆಲ್ ಇಂಜುರಿ. ಯಾವುದೇ ಡಿಸಬಿಲಿಟಿ ಗ್ರೂಪ್ಗೂ ಸೇರಲ್ಲ ಅದು, ಅಂಥ ಒಂದು ಡಿಸಬಿಲಿಟಿ. ಸೊ ಲೈಫ್ನ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಉದಾಹರಣೆ. ನನ್ನ ತವ್ರ ಮನೆ ಕಡೆಯವರು ನೋಡ್ತಿಲ್ಲ ಇವತ್ತು, ನನ್ನ ಗಂಡನ ಮನೆ ಕಡೆಯವರು ನೋಡ್ತಿಲ್ಲ. ಮಗು ಇಷ್ಟು ದಿನ ಅಲ್ಲೇ ಇತ್ತು, ಈ 8 ಮಂತ್ಸಿಂದ ನನ್ನ ಜೊತೆ ಬಂದಿದ್ದಾನೆ. ಅವ್ನ ಎಜುಕೇಷನ್ನು ನೋಡ್ಕೊಳ್ತಾ ಪಬ್ಲಿಕ್ ತುಂಬ ಸಹಾಯ ಮಾಡಿದ್ದೆ ನನಗೆ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನನ್ನ ತುಂಬ ಜನ ನೋಡ್ತಾರೆ. ಸೊ ಅವ್ನ ಎಜುಕೇಷನ್ಗೂ ಒಂದು ಮಾಡ್ತಾ, ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಕೊಳ್ತಾ ನನ್ನ ಲೈಫ್ನ ವೀಲ್ ಚೇರಲ್ಲೇ ಬದುಕ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಹೆಂಗ್ ಲೈಫು ಚೇಂಜ್ ಆಗುತ್ತೆ ಅಂತ, ಯಾವ ಟರ್ನಿಂಗ್ ಯಾವಾಗ ತಗೊಳುತ್ತೆ ಅಂತ ಗೊತ್ತಿಲ್ಲ. ಬಟ್ ಧೈರ್ಯ ಮಾಡ್ಕೋಬೇಕು. ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ, ತುಂಬ ಸಾರಿ ಸೂಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಗೆದ್ದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಯಾವತ್ತು ನಮಗೆ ಕೈ ಕಾಲು ಗಟ್ಟಿ ಇರೋದಲ್ಲ, ಮನಸ್ಸು ಗಟ್ಟಿ ಇರಬೇಕು. ನಮ್ಮ ಮೈಂಡ್ ಗಟ್ಟಿ ಇದ್ದಾಗ ಮಾತ್ರ ಬರ್ತಕ್ಕೆ ಸಾಧ್ಯ. ಇಷ್ಟ ಹೇಳಿ ಮಾತು ಮುಗಿಸ್ತೀನಿ. ಸೊ ನನಗೆ ಇಲ್ಲಿ ಕರೆದು ಒಂದು ಮಾತಾಡ್ತಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತುಗಳು ನಮ್ಮೆಲ್ಲರಿಗೂ ಬಹಳ ಇನ್ಸ್ಪಿರೇಷನ್ ಆಗಿದೆ. ಪುನೀತ್ ರಾಜ್ಕುಮಾರ್ ಯುವಕರ ಸಂಘದಿಂದ ಪುನೀತ್ ರಾಜ್ಕುಮಾರ್ ಸಂಘದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಎಲ್ರಿಗೂ. ಪುನೀತ್ ರಾಜ್ಕುಮಾರ್ ಯುವಕರ ಸಂಘದಿಂದ ಮೇಡಮ್ ಅವ್ರಿಗೆ ಒಂದು ಕಿರು ಕಾಣಿಕೆ. ಜೋರಾದ ಚಪ್ಪಾಳೆ ಬರಲಿ. ಇವರನ್ನ ಎಷ್ಟು ಜನ ಇನ್ಸ್ಪಿರೇಷನ್ ಆಗಿ ತಗೋಬಹುದು ನೀವೇ ನಾವು ಯೋಚನೆ ಮಾಡಿ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ.
ಏಯ್ ಡಬ್ಬ ಮಾಡ್ತೈತದೆ ಟೈಮ್ ಆಗುತ್ತೆ ಬಾ ಹೋಗೋಣ. ಊಟ ಮಾಡಿ ಮಲ್ಕೋಬೇಕ, ಟೈಮ್ ಆಯಿತು 12 ಗಂಟೆ. ಒಂದೇ ಕಡೆ ಒಳ್ಳೆ ಟೈಟ್ನೆಸ್ ಆಗ್ಬಿಟ್ಟು ಕಾಲೆಲ್ಲ ಚಳಿಗೂ ಅದಕ್ಕೂ ಯಪ್ಪ. ಟೈಮ್ ಆಗತ್ತೆ ಕಣಪ್ಪ, ಮಲ್ಕೊಳಕ್ಕಾಗಲ್ಲ, ಸ್ಕೂಲ್ ಹೋಗ್ಬೇಕು ಬೇರೆ ನೀನು. ಹೆಂಗ್ ಕೂತ್ಕೊಂಡು ನೋಡೋಕೆ ಒಳ್ಳೆ ಭೂತಣ್ಣ ಹುಡುಗನಿಗೆ. ಅಯ್ಯೋ 2 ಕಾಲು ವೇಟ್ ಆಗ್ಬಿಟ್ರೆ ಸಕ್ಕತ್ತು ಎತ್ತಕ್ಕಾಯ್ತಲ್ಲ ಕಣ ಪುಗಿ, ನೋಡೋ ಸಕ್ಕತ್ತು ಉದ್ಕೊಂಡು ಕಣ.